ಸದನದಲ್ಲಿ ಜಿದ್ದಿ ಸದನದ ಹೊರಗೆ ದೋಸ್ತಿನ ಅನ್ನುವಂಥ ಪ್ರಶ್ನೆ ಇದು ಯಾರ ವಿಷಯವಾಗಿ ಯತ್ನಾಳ್ ಮತ್ತು ಜಮೀರ್ ಅಹ್ಮದ್ ಅವರ ವಿಚಾರವಾಗಿ ಇಬ್ಬರ ಭೇಟಿ ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಸದನದಲ್ಲಿ ಜಿದ್ದಿನ ಫೈಟ್ ಅನ್ನ ನಡೆಸ್ತಾರೆ. ಸದನದ ಹೊರಗೆ ದೋಸ್ತಿಗಳ ರೀತಿಯ ವರ್ತನೆಯನ್ನ ಮಾಡ್ತಾರೆ. ಇದು ಜಮೀರ್ ಮತ್ತು ಯತ್ನಾಳ್ ಅವರ ಭೇಟಿ ಒಂದು ರೀತಿಯ ಅಚ್ಚರಿಯನ್ನ ಮೂಡಿಸಿದೆ. ವಕ್ಫ್ ವಿಚಾರದಲ್ಲಿ ದೊಡ್ಡ ಸದ್ದನ್ನ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ. ಜಮೀರ್ ವಿರುದ್ಧ ಸಿಡಿದು ನಿಂತಿದ್ದಾರೆ. ಅದರಲ್ಲೂ ಕೂಡ ಜಮೀರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಯತ್ನಾಳ್ ಅವರು ವ್ಯಕ್ತಪಡಿಸಿದ್ದಾರೆ. ವಿಜಯಪುರದಲ್ಲಿ ಬೃಹತ್ ಹೋರಾಟವನ್ನು ಕೂಡ ವಕ್ಫ್ ವಿಚಾರದಲ್ಲಿ ನಡೆಸ್ತಾ ಇದ್ದು ಜಮೀರ್ ಅವರ ತಲೆದಂಡ ಆಗಬೇಕು ಅನ್ನೋದು ಅವರ ಪಟ್ಟಾಗಿದೆ. ಆದರೆ ವಕ್ಫ್ ವಿರುದ್ಧ ಸದನದಲ್ಲೂ ಧ್ವನಿ ಎತ್ತಿದ್ದಂತಹ ಬಿಜೆಪಿ ಶಾಸಕ ಯತ್ನಾಳ್ ಹೊರಗೆ ಜಮೀರನ್ನ ಭೇಟಿ ಮಾಡೋದು, ಇಬ್ಬರು ಕೂಡ ಮಾತುಕತೆಯನ್ನ ನಡೆಸ್ತಾ ಇರೋದು ಇದು ಇತರರಿಗೆ ಒಂದು ರೀತಿಯಾದಂತಹ ಅನುಮಾನವನ್ನು ಮೂಡಿಸ್ತಾ ಇದೆ. ಏನು ಈ ರೀತಿಯಾದಂತಹ ನಡೆ ಅನ್ನುವಂತಹ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನಮ್ಮ ಕರ್ನಾಟಕದ ರಾಜಕಾರಣದ ವಿಚಾರದಲ್ಲಿ ಎಂಥದ್ದೇ ರಾಜಕೀಯವಾಗಿ ಇದ್ರೂ ಕೂಡ ವೈಯಕ್ತಿಕವಾಗಿ ಆ ರೀತಿಯ ಸಂಬಂಧಗಳು ಉತ್ತಮವಾಗಿರುತ್ತೆ. ಆದರೆ ಯತ್ನಾಳ್ ವಿಚಾರದಲ್ಲಿ ಇದೊಂದು ಅಚ್ಚರಿಯಾಗಿ ಕಾಣಿಸ್ತಿರೋದು ಯಾಕೆ? ಯತ್ನಾಳ್ ವಿಚಾರದಲ್ಲಿ ಅವರು ಪದೇ ತಮ್ಮ ಬಿಜೆಪಿ ನಾಯಕರ ವಿರುದ್ಧ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಆರೋಪ ಮಾಡ್ತಾರೆ. ಯಡಿಯೂರಪ್ಪ, ವಿಜಯೇಂದ್ರ, ಆರೋಶಕ್ ಅವ್ರ ಮೇಲೆಲ್ಲ. ಈಗ ಜಮೀರ್ ಅವರ ವಿರುದ್ಧ ಅಷ್ಟೆಲ್ಲ ಪ್ರತಿಭಟನೆ ಮಾಡಿ, ಅಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ವಕ್ಫ್ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದ್ದೀರಾ, ನೋಟಿಸ್ ಕೊಡ್ತಾ ಇದ್ದೀರಾ ರೈತರಿಗೆ, ಮಠ ಮಂದಿರಗಳಿಗೆ ನೀವು ರಾಜೀನಾಮೆ ಕೊಡಬೇಕು, ನೀವು ಸಚಿವರಾಗೋದಕ್ಕೆ ಯೋಗ್ಯರಲ್ಲ ಅನ್ನುವಂತಹ ಆಗ್ರಹ ಮಾಡಿ, ಹೋರಾಟ ಮಾಡಿ, ಸದನದಲ್ಲೂ ಕೂಡ ಆರ್ಭಟ ಮಾಡಿ ಈಗ ಅವರ ಕಚೇರಿಗೆ ಹೋಗಿ ಅವ್ರ ಜೊತೆನೇ ಪಕ್ಕ ಕೂತ್ಕೊಂಡು ನಗ್ನಗ್ನ ಮಾತಾಡ್ತಾ ಇರೋದು ಎಷ್ಟು ಸರಿ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಇರುವಂಥದ್ದು. ಜಮೀರ್ ಅಹ್ಮದ್ ಅವರ ವಿರುದ್ಧ ಕಿಡಿಗಾರಿದ್ದ ಅವರು ರಾಜೀನಾಮೆಗೆ ಆಗ್ರಹ ಮಾಡಿ ಅವ್ರ ಜೊತೆ ಯಾಕೆ ಕೂತ್ಕೊಂಡಿದ್ದಾರೆ ಅನ್ನುವಂಥ ಒಂದು ಚರ್ಚೆ. ಮುಖ್ಯವಾಗಿ ನಿನ್ನೆ ಒಂದು ವಿಚಾರ ಚರ್ಚೆ ಬಂತು. ಆ ಭಾಗವಾಗಿ ಜಮೀರ್ ಅಹ್ಮದ್ ಅವರೇ ಆಹ್ವಾನ ಕೊಟ್ಟಿದ್ರು, ಹಾಗಾಗಿ ಯತ್ನಾಳ್ ಅವರು ಹೋಗಿದ್ದಾರೆ. ಆದರೆ ಯತ್ನಾಳ್ ಅವರ ವಿರೋಧಿ ಬಣದಲ್ಲಿ ಇದು ಒಂದು ರೀತಿಯಲ್ಲಿ ವಿರೋಧಕ್ಕೆ ಕಾರಣ ಆಗಿರುವಂಥದ್ದು, ಅಚ್ಚರಿಗೂ ಕೂಡ ಕಾರಣ ಆಗಿರುವಂಥದ್ದು. ಅವರು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಅಲ್ಪಸಂಖ್ಯಾತರು ಅಂದರೆ ಮುಸಲ್ಮಾನರು ಅಷ್ಟೇ ಅಲ್ಪಸಂಖ್ಯಾತರಲ್ಲ, ಅವ್ರಿಗೆ ನಿಗಮದ ಹೆಚ್ಚು ಯೋಜನೆಗಳು ಹೋಗ್ತಿದ್ದಾವೆ. ಇತರೆ ಅಲ್ಪಸಂಖ್ಯಾತ ಅಂದರೆ ಪಾರ್ಸಿ, ಕ್ರೈಸ್ತರು, ಸಿಕ್ಕು ಇವ್ರಿಗೆ ತಾರತಮ್ಯ ಆಗ್ತಿದೆ ನಿಗಮದ ಯೋಜನೆಗಳಲ್ಲಿ. ಈ ವಿಚಾರ ಸರಿಪಡಿಸಿ ಅಂತ ಕೇಳ್ಕೊಂಡಿದ್ರು. ಬನ್ನಿ ಕಚೇರಿಗೆ ಚರ್ಚೆ ಮಾಡೋಣ ಅಂತ ಕರೆದಿದ್ರು. ಅಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ. ಆದರೆ ಇದು ಎಲ್ಲ ಒಂದು ಕಡೆ ರೇಣುಕಾಚಾರ್ಯ ಅವರ ಬಣದವರಿಗೆ ಆಹಾರ ಆಗುವ ಸಾಧ್ಯತೆ ಇದೆ. ಒಂದು ಕಡೆ ಆರೋಪ ಮಾಡ್ತಾರೆ, ಇನ್ನೊಂದು ಕಡೆ ಹೋಗಿ ಅವ್ರ ಜೊತೆನೆ ಪಕ್ಕ ಕೂತ್ಕೊಂಡು ಮಾತನಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು. ಅದರಲ್ಲೂ ಹಿಂದೂ ಹುಲಿ ಅಂತ ಕರೆಸ್ಕೊಂಡಿರುವಂಥ ಯತ್ನಾಳ್ ಅವರಿಗೆ ಇದು ಎಷ್ಟು ಮಟ್ಟಿಗೆ ಸರಿ ಹೊಂದುತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಿದ್ದಾವೆ. ಯತ್ನಾಳ್ ಅವರು ಇದಕ್ಕೆ ಏನು ಸ್ಪಷ್ಟೀಕರಣ ಕೊಡ್ತಾರೆ ಅನ್ನೋದು ಕೂಡ ಎದುರು ನೋಡಬೇಕು. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ. ಇಬ್ಬರ ಈ ಆಪ್ತತೆಯನ್ನು ನೋಡಿದಂತಹ ಎಲ್ರಿಗೂ ಕೂಡ ಒಂದು ರೀತಿಯ ಅಚ್ಚರಿ ಸಹಜವಾಗಿ ಮೂಡುತ್ತೆ. ಒಂದು ರೀತಿಯ ಬಿಜೆಪಿಯ ಫೈರ್ ಬ್ಯಾಂಡ್ ರೀತಿಯಲ್ಲೇ ಕಾಣಿಸ್ಕೊಳ್ಳುವಂತಹ ಯತ್ನಾಳ್, ವಕ್ಫ್ ವಿಚಾರದಲ್ಲಿ ಇಷ್ಟೆಲ್ಲ ಸಿಡಿದೇಳುವಂತಹ ಯತ್ನಾಳ್ ಏಕಾಏಕಿ ಹೋಗಿ ಜಮೀರ್ ಅವರ ಕಚೇರಿಯಲ್ಲಿ ಕುಳಿತು ಅವರ ಜೊತೆಗೆ ಲವಲವಿಕೆಯಿಂದ ಮಾತನಾಡೋದು ಇತ್ಯಾದಿ ಎಲ್ಲವನ್ನು ಗಮನಿಸಿದಾಗ ಸಹಜವಾಗಿ ಏನು ನಡೀತಾ ಇದೆ ಇಲ್ಲಿ ಅನ್ನುವಂಥ ಅನುಮಾನ ಮೂಡಿಸ್ತಾ ಇದೆ.